ಬೆರತ್ತಿತು ಜಯದ ಹಾದಿಯಲ್ಲಿ ಎಂದು ನಮ್ಮ ನೀನು ನಡೆದು. ಕಲಿಸು ಗುರುವೇ ಕಲಿಸು, ಕಲಿಸು ಸದ್ಗುರುವೇ ಕಲಿಸು, ಕಲಿಸು ಗುರುವೇ ಕಲಿಸು. ಕಲಿಸಿದ ಗುರು ಶ್ರೀಯುತ ದೇವರಾಜ್ ಸರ್ ಇವರ ಇವತ್ತಿನ ದಿವಸ ನಮ್ಮ ಶಾಲೆಯಲ್ಲಿ ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದ ಅಚ್ಚುಕಟ್ಟಾಗಿ ನಡೀಲಿ, ಯಾವುದೇ ವಿಘ್ನ ಬಾರದಂತೆ ನಡೀಲಿ ಅಂತ ಹೇಳಿ ನಮ್ಮ ಸ್ವಾರ್ಥದ ನಡುವೆ ನಿಸ್ವಾರ್ಥಿಯಾಗಲು ಕಲಿಸು, ಸ್ವಾರ್ಥದ ನಡುವೆ ನಿಸ್ವಾರ್ಥಿಯಾಗಲು ಕಲಿಸು. ಅಂಜಿ ನಡೆವರ ನಡುವೆ ಧೀರನಾಗಲು ಕಲಿಸು, ಅಂಜಿ ನಡೆವರ ನಡುವೆ ಧೀರನಾಗಲು ಕಲಿಸು. ಕರಿಯ ದುಷ್ಟರ ನಡುವೆ ಜಾಣನಾಗಲು ಕಲಿಸು, ಕಲಿಸು ಗುರುವೇ ಕಲಿಸು, ಕಲಿಸು ಸದ್ಗುರುವೇ ಕಲಿಸು. ಬೆವರಿಳಿಸಿ ಗಳಿಸಿದ ಒಂದು ಕಾಸು ಸಿಕ್ಕ ಹತ್ತಕ್ಕಿಂತ ಮಿಗಿಲೆಂಬುದ ಕಲಿಸು. ಬೆವರಿಳಿಸಿ ಗಳಿಸಿದ ಒಂದು ಕಾಸು ಅಮ್ಮ ನಿನ್ನ ನಾಮದಿಂದ ಜನ್ಮ ಪಾವನ, ಅಮ್ಮ ನಿನ್ನ ಸೋಲು ಗೆಲುವಿನಲ್ಲಿ ಸಮಚಿತ್ತದಿಂದಿರಲು, ಸೋಲು ಗೆಲುವಿನಲ್ಲಿ ಸಮಚಿತ್ತದಿಂದಿರಲು. ಶತ್ರುಗಳಿಗೂ ಸನ್ಮಿತ್ರನಾಗಿರಲು ಕಲಿಸು, ಶತ್ರುಗಳಿಗೂ ಸನ್ಮಿತ್ರನಾಗಿರಲು ಕಲಿಸು. ಹಸಿರು ಮಲೆ ಹೂವಲಿನ ಧ್ಯಾನಿಸುವುದ ಕಲಿಸು, ಜಾಣನಾಗಲು ಕಲಿಸು, ಕಲಿಸು ಗುರುವೇ ಕಲಿಸು. ನೆಲೆಗೊಂಡಿರ್ತಕ್ಕಂಥ ಶ್ರೀ ಆಂಜನೇಯ ಸ್ವಾಮಿಯ ಪಾದಾರಗಳಿಗೆ ಪ್ರಣಾಮತೆ ನಮಸ್ಕರಿಸುತ್ತಾ ವೇದಿಕೆಯ ಕಾರ್ಯಕ್ರಮದ ಒಂದು ಬೀಳ್ಕೊಡುಗೆ ಸಮಾರಂಭ ನಮ್ಮ ನಿವೃತ್ತ ಶಿಕ್ಷಕರಾಗಿರ್ತಕ್ಕಂಥ ಗೌರವಿಸ್ತಕ್ಕಂಥ ನಮ್ಮ ಶಾಲೆಯ ಮೇಲುಸ್ತುವಾರಿ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಮಂಜುನಾಥ್ ಅವರಿಗೆ ನಮ್ಮ ಶಾಲಾ ಪರವಾಗಿ ಗ್ರಾಮದ ಜಗವೆಲ್ಲ ಪರವಾಗಿ ಒಂದಾಗಿ ಜರಿದರೂ ಸರಿಯೇ, ನನ್ನನ್ನೇ ನಾನಂಬುವ ಬಗೆ ನೀ ಕಲಿಸು. ಜಗವೆಲ್ಲ ಒಂದಾಗಿ ಜರಿದರೂ ಸರಿಯೇ, ನನ್ನನ್ನೇ ನಾನಂಬುವ ಬಗೆ ನೀ ಕಲಿಸು. ಅಣುವಿನಲ್ಲೇ ಅವಮಾನ ಇಲ್ಲೆಂಬುದ ಕಲಿಸು, ಅಣುವಿನಲ್ಲೇ ಅವಮಾನ ಇಲ್ಲೆಂಬುದ ಕಲಿಸು. ನನ್ನನ್ನೇ ನಾ ನೋಡಿ ನಗುವುದನ್ನು ಕಲಿಸು, ನನ್ನನ್ನೇ ನಾ ನೋಡಿ ನಗುವುದನ್ನು ಕಲಿಸು. ಮಾನವತೆಯಲ್ಲಿ ನಾ ಮೆರೆಯುವುದನ್ನು ಕಲಿಸು, ಮಾನವತೆಯಲ್ಲಿ ನಾ ಮೆರೆಯುವುದನ್ನು ಕಲಿಸು. ಮಾನವತೆಯಲ್ಲಿ ನಾ ಕರಗುವುದನ್ನು ಕಲಿಸು, ಜಾಣನಾಗಲು ಕಲಿಸು, ಕಲಿಸು ಗುರುವೇ ಕಲಿಸು, ಕಲಿಸು ಸದ್ಗುರುವೇ ನೀ ಕಲಿಸು, ಕಲಿಸು ಗುರುವೇ ಕಲಿಸು, ಕಲಿಸು ಸದ್ಗುರುವೇ ನೀ ಕಲಿಸು. ಸುಳ್ಳಿನ ನಡುವೆ ನಾ ಸತ್ಯವನಾಡಲು ಕಲಿಸು, ಸುಳ್ಳಿನ ನಡುವೆ ನಾ ಸತ್ಯವನಾಡಲು ಕಲಿಸು. ಸ್ವಾರ್ಥದ ನಡುವೆ ನಿಸ್ವಾರ್ಥಿಯಾಗಲು ಕಲಿಸು, ಸ್ವಾರ್ಥದ ನಡುವೆ ನಿಸ್ವಾರ್ಥಿಯಾಗಲು ಕಾಲೇಜು ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಮಂಜುನಾಥ್ ಅವರೇ, ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ದೇವರಾಜ್ ಸರ್ ಅವರೇ,
ಮತ್ತೆ ಕಾರ್ಯಕ್ರಮ ಪೂರ್ತಿಯಾಗಿ ನಡೀತಾ ಇದೆ. ಅಪ್ಪನಂತೆ ಫಲವು ನೀಡಿದ ಅಮ್ಮನಂತೆ ಬುಲವು ತೋರಿದ ದೈವದಂತೆ ಘನವೂ ಆದ ನನ್ನ ಬಾಳಿಗೆ ಬೆಳಕು ಆದ ಮೊಗದಲ್ಲಿ ಸಿಡುಗ ತೋರಿಸಿ ಹೃದಯದಲ್ಲಿ ಪ್ರೀತಿ ತುಂಬಿಸಿ ನನ್ನ ಆಸೆಗೆ ರೇಖೆ ಕಟ್ಟಿದ ನನ್ನ ಹೃದಯದಿ ನೆಲೆಸಿದ ನನ್ನ ಆಸೆಗೆ ರೇಖೆ ಕಟ್ಟಿದ ನನ್ನ ಹೃದಯದಿ ನೆಲೆಸಿದ ವಿದ್ಯೆ ಕಲಿಸಿದ ನಮ್ಮ ಗುರುವಿಗೆ ಶಿರವಾಗಿ ನಮಿಸುವೆ ನಿಮ್ಮ ಘನತೆಯ ಜಗಕ್ಕೆ ಸಾರುವೆ ನಿಮ್ಮ ಕೀರ್ತಿಯ ಬೆಳಗುವೆ ಜ್ಞಾನವೆಂಬ ಗಂಗೆ ಹರಿಸಿ ಅಜ್ಞಾನವನ್ನು ಮನದಿ ತೊಳೆಸಿ ಮನದಲ್ಲಿರುವ ಕಲ್ಮಶ ತೊರೆಸಿ ಯಶಸ್ಸೆಂಬ ಗರಿಯ ತೊಡೆಸಿ ನನ್ನ ಸಾಧನೆ ಗೆಲುವು ತರಲು ಜ್ಞಾನವನ್ನು ದಾರಿ ಎರೆದ ನೀವು ತೋರಿದ ಮಾರ್ಗದಲ್ಲಿ ಎಂದು ಸಾಗುವೆ ಬಾಳಲಿ ನೀವು ತೋರಿದ ಮಾರ್ಗದಲ್ಲಿ ಎಂದು ಸಾಗುವೆ ಬಾಳಲಿ ವಿದ್ಯೆ ಕಲಿಸಿದ ನಮ್ಮ ಗುರುವಿಗೆ ಶಿರವಾಗಿ ನಾವು ಯಾವುದೇ ಒಂದು ದುರಭ್ಯಾಸಕ್ಕೆ ನಮ್ಮಲ್ಲಿ ಬೆಳೆಸಿಲ್ಲ, ಆ ವಾತಾವರಣದಲ್ಲಿ ನಾವು ಬೆಳೆದಿಲ್ಲ. ಅಂತ ಒಂದು ಗುಣವನ್ನು ನಮ್ಮಮ್ಮರು ಬೆಳೆಸಿದ್ರು ನಿಜವಾಗ್ಲೂ ನಮಗೆ ಹೆಮ್ಮೆ ಆಗುತ್ತದೆ. ಯಾಕಪ್ಪ ನಮ್ಮಮ್ಮರು ಇವತ್ತು ನೆನೆಸಬೇಕು. 5-8 ಜನ ಮಕ್ಕಳಲ್ಲಿ 4 ಜನ ಸರ್ಕಾರಿ ನೌಕರರಾಗಿ ನಮ್ಮ ಅಮ್ಮರು ಇವತ್ತು ಮಾಡಿದ್ದಾರೆ. ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ ಅವತಾರ ನಾನಾ ರೂಪವೋ ಹಣೆ ಬರಹ ತಿದ್ದಿ ಬರೆಯಲು ಕತ್ತಲೆಯಿಂದ ಬಂತ ನಮ್ಮ ಕೈಯ ಹಿಡಿಯುತ್ತ ಕರೆದೊಯ್ದ ಬೆಳಕು ತೋರಲು ಗದರೋದು ನಮ್ಮ ಬೆಳೆಸಲು ಭಾಷೆ ಅಮೃತ ಕುಡಿಸೋ ತಾಯಾಗಿ ಆಚಾರ್ಯ ದೇವೋಭವ ಅಂತ ಹೇಳಿ ನಮ್ಮ ತಂದೆ ತಾಯಿಯ ಸ್ಥಾನವನ್ನು ಬಿಟ್ಟರೆ ಮತ್ತೆ ಆ ಸ್ಥಾನವನ್ನು ತುಂಬತಕ್ಕಂಥದ್ದು ನಮ್ಮ ಗುರುಗಳು. ಅವರಿಗೆ ಅಕ್ಷರಾಭ್ಯಾಸವನ್ನು ಮಾಡಿಸಿ ಜ್ಞಾನವನ್ನು ತುಂಬಿರ್ತಕ್ಕಂತಹ ಶ್ರೀಯುತ ಪರಮೇಶ್ವರ್ ಸರ್ ಚಂದನ ಜೀವನ ನೀಡಿರೋ ಗುರುಗಳು ನಮ್ಮ ಗುರುಗಳು ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ ಅವತಾರ ನಾನಾ ರೂಪವೋ ಹಣೆ ಬರಹ
ಎಷ್ಟು ಮುಖ್ಯ ಎಂಬುದ ಬೆರಳಲ್ಲೇ ತೋರಿ ಕಲಿಸಿದ ಗುರುಗಳೇ. ಈ ದೇಹ ಹೇಗೆ ದಂಡಿಸೋದು ಎನ್ನುವ ಸಂದೇಹ ನೀಗೋ ಮೆಚ್ಚಿನ ಕಲಿಗಳೇ. ಕನ್ನಡ ಕಂಡರೆ ಕಣ್ಣಿಗೆ ಒತ್ತಿಕೋ, ಅಕ್ಷರ ಅಂದರೆ ಅನ್ನಕ್ಕಿಂತ ದೊಡ್ಡದೆಂದ ಗುರುವೇ. ಪ್ರತಿ ಬಾರಿ ತಾಳ್ಮೆ ಪಾಠ ಕಲಿಸೋರೆ ಗುರುಗಳು, ನಮ್ಮ ಗುರುಗಳು. ಇತಿಹಾಸದಲ್ಲಿ ಆದ ತಪ್ಪು ತಿಳಿಸುತ್ತಾ ನಮ್ಮೆಲ್ಲ ನಾಳೆ ರೂಪಿಸೋ ಋಷಿಗಳೇ. ಭೂಗೋಳದಲ್ಲಿ ಕಕ್ಷೆಯಲ್ಲಿ ತುಂಬಿದ ವಿಜ್ಞಾನ ಜ್ಞಾನ ತಿಳಿಸಿದ ಹಿರಿಯರೇ. ಮಾನವ ಲೋಕಕ್ಕೆ ಸತ್ಯದ ಶಾಂತಿಯ ಸ್ನೇಹದ ಪ್ರೀತಿಯ ಮಾರ್ಗದರ್ಶಿ ಮಾರ್ಗಸೂಚಿ ಗುರುವೇ. 100 ಜನುಮ ಗುರು ಋಣವು ತೀರೋಲ್ಲ. ನಮೋ ನಮ ಗುರುಗಳೇ. ಇತಿಹಾಸದಲ್ಲಿ ಆದ ತಪ್ಪು ತಿಳಿಸುತ್ತಾ ನಮ್ಮೆಲ್ಲ ನಾಳೆ ರೂಪಿಸೋ ಋಷಿಗಳೇ. ಭೂಗೋಳದಲ್ಲಿ ಕಕ್ಷೆಯಲ್ಲಿ ತುಂಬಿದ ವಿಜ್ಞಾನ ಜ್ಞಾನ ತಿಳಿಸಿದ ಹಿರಿಯರೇ. ಮಾನವ ಲೋಕಕ್ಕೆ ಸತ್ಯದ ಶಾಂತಿಯ ಸ್ನೇಹದ ಪ್ರೀತಿಯ ಮಾರ್ಗದರ್ಶಿ ಮಾರ್ಗಸೂಚಿ ಗುರುವೇ. 100 ಜನುಮ ಗುರು ಋಣವು ತೀರೋಲ್ಲ. ನಮೋ ನಮ ಗುರುಗಳೇ. ಗುರವೇ ನಮಃ.